ನನ್ನ ಹೆಸರು ಸತೀಶ್ ಕರಾಳೆ ಅಂತ. ನಾ ಡೈರೆಕ್ಟರೇಟ್ ಆಫ್ ಜಿ ಎಸ್ ಟಿ ಇಂಟೆಲಿಜೆನ್ಸ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದೀನಿ. ಇದು 24 ತಾರೀಕು, ಈ ತಿಂಗಳು 24 ತಾರೀಕು ಬೆಂಗಳೂರೊಳಗೆ ದಸ್ಗಿರ್ ಮಾಡಿದ್ದು. ಆರೋಪಿ ಹೆಸರು ಮೊಹಮ್ಮದ್ ಸೈಫುಲ್ಲಾ ಅಂತ. ಅವಂಗ ಅರೌಂಡ್ ಸಾಯಂಕಾಲ 8:30 ಅಂತಂದರೆ ಅವ್ರಿಗೆ ದಸ್ಗಿರ್ ಮಾಡಲಾಗಿತ್ತು. 8:30 ಅವ್ರಿಗೆ ಅರೆಸ್ಟ್ ಮಾಡಿ ಇಕನಾಮಿಕ್ ಆಫೆನ್ಸಸ್ ಕೋರ್ಟ್ ಅಂತಿದೆ ಬೆಂಗಳೂರೊಳಗೆ, ಅಲ್ಲಿ ಅವ್ರಿಗೆ ಹಾಜರುಪಡಿಸಿ ಟ್ರಾನ್ಸಿಟ್ ರಿಮಾಂಡ್ದಿಂದ ಬೆಳಗಾವಿಗೆ ಅವ್ರು ತೊಗೊಂಡ್ಬಂತು. 25ಗೆ ಅವ್ರಿಗೆ ಇಲ್ಲಿ 4 JMFC ಕೋರ್ಟ್ ಒಳಗೆ ಅವ್ರಿಗೆ ಹಾಜರು ಮಾಡಿತ್ತು. ಪ್ರಕರಣ ಏನಂತಂದರೆ, ಈ ಮನುಷ್ಯ 2024ರಿಂದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದು ಮಾಡ್ತಾಯಿದ್ದ. ಇವಂದು ಒಂದು ಫರ್ಮ್ ಇದೆ, ಸ್ಟಾರ್ ಕನ್ಸಲ್ಟೆಂಟ್ ಅಂತ, ಸ್ಟಾರ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಂತ, ಬೆಂಗಳೂರೊಳಗೆ ನಡೆಸ್ತಾನೆ ಅವನು. ಸೊ ಇದು ಈ ಮನುಷ್ಯ ಈಸ್ ಅ ಕ್ವಾಲಿಫೈಡ್ ಪರ್ಸನ್. ಇವು ರಿಜಿಸ್ಟರ್ಡ್ GST ಟ್ಯಾಕ್ಸ್ ಕನ್ಸಲ್ಟೆಂಟ್ ಅದಾನೆ. ಸೊ ಇವು 2024ದಿಂದ ಅರೌಂಡ್ 56 ಫೇಕ್ ಫಾರ್ಮ್ಸ್ ಅವನು ಫ್ಲೋಟ್ ಮಾಡಿದ್ದಾನೆ. ಇದ್ರೊಳಗೆ ಈ ಎಲ್ಲ ಫಾರ್ಮ್ಸ್ದಿಂದ ಏನು ಗುಡ್ಸ್ ಆಗಲಿ ಸರ್ವಿಸಸ್ ಆಗಲಿ ಏನೂ ಆಗಂಗಿಲ್ಲ, ಎಲ್ಲ ಫೇಕ್ ಅಡ್ರೆಸ್ಸಸ್ ಅದಾವ. ಈ ಎಲ್ಲ ಕಂಪ್ನೀಸಿಂದ ನಾವು ಫೇಕ್ ಇವೇ ಬಿಲ್ಸ್ ಆಗಲಿ ಇನ್ವಾಯ್ಸಸ್ ಆಗಲಿ ಅದು ಎಲ್ಲ ಕ್ರಿಯೇಟ್ ಮಾಡಿ ಅರೌಂಡ್ ಇನ್ವಾಯ್ಸ್ ವ್ಯಾಲ್ಯೂ ಇರೋದು ಅರೌಂಡ್ 593 crores. ಮತ್ತು ಇದೇನು ITC ಫ್ರಾಡ್ ಐತಿ, ಇದು ಅರೌಂಡ್ 235 crores. ಈಗ ನಮಗೆ ಇನ್ವೆಸ್ಟಿಗೇಷನ್ ಪ್ರಕಾರ ನಮಗೆ ಗೊತ್ತಾಗಿದೆ. ಈಗ ಅವ್ರಿಗೆ 25 ತಾರೀಕು ಈ ತಿಂಗಳದಿಂದ 4 JMFC ನ್ಯಾಯಾಲಯ ಮುಂದೆ ಅವ್ರಿಗೆ ಹಾಜರುಪಡಿಸಿ ಅವ್ರಿಗೆ JC ಒಳಗೆ ಕೊಟ್ಟಿದ್ದೀವಿ. ಅವ್ರೀಗ ಸದ್ಯಕ್ಕೆ ಹೇಳ್ಬೇಕಂತಂದರೆ ಅವರು ಈಗ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಈಗ ನೆಕ್ಸ್ಟ್ ತಾರೀಕು ಇರೋದು ಮಂಡೇ 2 ತಾರೀಕು ಅವ್ರಿಗೆ. ಅವ ಬೆಂಗಳೂರ್ದು, ನಾ ಹೇಳ್ದಂಗೆ ಅವ್ರ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅದಾನೆ, ರಿಜಿಸ್ಟರ್ಡ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ಈ ಕಂಪನೀಸ್ ಆಗಲಿ ಇವೆಲ್ಲ ಫ್ಲೋಟ್ ಮಾಡಿದಾನೆ. ಪ್ಲಸ್ ನಾವು ಇದನ್ನು ಟ್ರ್ಯಾಕ್ ಮಾಡತ್ತಿದ್ದೀವಿ ಅಂತಂದರೆ ಬೆಳಗಾವಿ ಝೋನಲ್ ಯೂನಿಟ್ ಅವ್ರು ಟ್ರ್ಯಾಕ್ ಮಾಡತ್ತಿದ್ರು, ಅವ್ರು ಇನ್ವೆಸ್ಟಿಗೇಟ್ ಮಾಡತ್ತಿದ್ರು. ದಸ್ತಗಿರ್ ಮಾಡಿದ್ದು ಅವರ ನಮ್ಮ ಬೆಳಗಾವಿ ಝೋನಲ್ ಯೂನಿಟ್. ಈ ರೀತಿ ಇನ್ನೊಂದು ಪ್ರಕರಣ ಕೇಳಿ ಬಂದಿದೆ ಸರ್, ಬೆಳಗಾವಿಯಲ್ಲಿ ಒಬ್ಬ CA ಒಬ್ಬ ಹುಡುಗ ಅವನು ಈ ರೀತಿಯಾದಂಥ ವಂಚನೆ ಪ್ರಕರಣ ಈ ರೀತಿ ಪದೇ ಪದೇ ಆಗ್ತಾ ಇದೆ. ಈ ರೀತಿ ಯಾಕೆ ತಡೆಗಟ್ಟಕ್ಕೆ ಯಾಕೆ ಆಗ್ತಾ ಇಲ್ಲ? ಇಲ್ಲ, ಈಗ ಇನ್ಫ್ಯಾಕ್ಟ್ ಈಗ ಟೆಕ್ನಾಲಜಿ ಬೆಳೆದ್ರಿಂದ ಇಂಥ ಘಟನೆ ವೈಟ್ ಕಾಲರ್ ಕ್ರೈಮ್ಸ್ ಏನಂತೀವಿ ಅಥವಾ ಇಕನಾಮಿಕ್ ಕ್ರೈಮ್ಸ್ ಏನಂತೀವಿ ಇದೇ ಹೆಚ್ಚಾಗ್ತಾ ಹೋಗುದು. ಯಾಕಂತಂದ್ರೆ ಇದು ಕಂಡು ಬರಂಗಿಲ್ಲ ಭಾಳ ಫಾಸ್ಟ್. ಈಗ ನಾನು ಹೇಳಿದ ಪ್ರಕಾರ ಇದು 2024 ಮ್ಯಾಟ್ರ್. ಸೊ ಅಷ್ಟು ಲಘು ಇದು ರೇಡಾರ್ ಒಳಗೆ ಬರಂಗಿಲ್ಲ. ಭಾಳ ದೊಡ್ಡದೇನು ಪ್ರಕರಣ ಆದ ನಂತರ ಗೊತ್ತಾಗುತ್ತೆ. ಬೇರೆ ಒಂದು ಮರ್ಡರ್ ಆಗಲಿ ಒಂದು ತುಡುಗಾಗಲಿ ಇಮಿಡಿಯೇಟ್ಲಿ ಗೊತ್ತಾಗ್ತದೆ. ಇವು ಏನಾಗ್ತಾವೆ ಇನ್ನು ಮುಂದೆ, ಇವು ಇಂಥವು ಮ್ಯಾಟ್ರಸ್ ಹೆಚ್ಚು ಕಂಡು ಬರ್ಬೋದು. ಇಂಥವು ಮ್ಯಾಟ್ರಸ್ ಈಗ ವೈಟ್ ಕಾಲರ್ ಕ್ರೈಮ್ಸ್ ಅಂದರೆ ಈ ನಮ್ಮ ಸದ್ಯಕ್ಕೆ ಪ್ರಕರಣ ಒಳಗೆ ಈ ಮನುಷ್ಯ ಕ್ವಾಲಿಫೈಡ್ ಪರ್ಸನ್, ವೆಲ್ ನೋನ್ ಪರ್ಸನ್, ಅವ್ನು GST ಲಾಸ್ ಎಲ್ಲ ಗೊತ್ತದ. ಸೊ ಅದಕ್ಕೆ ಅವ್ನು ಪ್ರಾಪರ್ ವೇ ಅವ್ನು ಯೂಸ್ ಮಾಡೋದು ಬಿಟ್ಟು ಇಂಪ್ರಾಪರ್ ವೇ ಯೂಸ್ ಮಾಡಿ ಹಿ ಹ್ಯಾಸ್ ಲಾಸ್ಟ್. ಅಂದರೆ ಈ ನಮ್ಗೆ ಗೌರ್ಮೆಂಟ್ಗೆ ಅವ್ನು ನುಕ್ಸಾನ್ ಮಾಡಿದ್ದಾರೆ ಒಂದು 235 crores. ನಮ್ದು ಇಂಟೆಲಿಜೆನ್ಸ್ ಇರ್ತೈತೆ ರೀ. ನಮ್ದು ನಾ ಹೇಳಿದ ಪ್ರಕಾರ ದಿಸ್ ಇಸ್ ಡೈರೆಕ್ಟರೇಟ್ ಆಫ್ GST ಇಂಟೆಲಿಜೆನ್ಸ್. ಸೊ ನಾವು ಫ್ಲ್ಯಾಗ್ ಮಾಡ್ತಿರ್ತೀವಿ ಸರ್ಟನ್ ಏನು ಇಂಥವು ಪ್ರಕರಣ ನಡ್ತಾವೆ, ಎಂಥ ಆ್ಯಕ್ಟಿವಿಟೀಸ್ ಅದಾವೆ, ನಮಗೆ ಸ್ವಲ್ಪ ಏನರ ಕಂಡು ಬಂತಂತಂದ್ರೆ ನಾವು ಫ್ಲ್ಯಾಗ್ ಮಾಡ್ಕೊಟ್ಟು ಟ್ರೈಲ್ ನೋಡ್ಕೊತ ಹೋಗ್ತಿರ್ತೀವಿ. ಸೇಮ್ ವೇ ಇದು ಕಂಡು ಬಂತು. ಇವನು ಏನು 56 ಫಾರ್ಮ್ಸ್ ಎಷ್ಟು ಲಘು ಫ್ಲೋಟ್ ಮಾಡಿದ್ದ, ಇದ್ರೊಳಗೆ ಏನೈತಿ ಅವೆಲ್ಲ ಆ ಅಡ್ರೆಸ್ಸಸ್ ಮ್ಯಾಗ ನಾವು ಹೋಗಿ ನೋಡಿದರೆ ಆ ಅಡ್ರೆಸ್ಸೇ ಇಲ್ಲ, ಫೇಕ್ ಅಡ್ರೆಸ್ಸಸ್ ಇದ್ದು. ಅಂದರೆ ಹೇಳ್ಬೇಕಂತಂದ್ರೆ ಒಂದು ನಕಲಿ ಯಾವ್ದ್ರ ರೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡು ಬಿಡ್ತಾರೆ, ಯಾವ್ದ್ರ ಖಾಲಿ ಮನೆ ಇತ್ತು ಅಂತದ್ರ ಮ್ಯಾಗ ಅಲ್ಲಿ ರೆಂಟ್ ಅಗ್ರಿಮೆಂಟ್ ತಯಾರು ಮಾಡಿ GST ಒಂದು ನಂಬರ್ ಕ್ರಿಯೇಟ್ ಮಾಡಿ ಇವೆಲ್ಲ ಹೆಂಗೆ ಮಾಡ್ತಾರೆ. ಸೊ ಇವ್ರಿಗೆಲ್ಲ ಗೊತ್ತೈತ್ರಿ ಎಂಡ್ ಸ್ಟಾರ್ಟ್ ಟು ಎಂಡ್ ಹೆಂಗೆ ಮಾಡಬೇಕು. ದೀಸ್ ಪೀಪಲ್ ನೋ ಎವ್ರಿಥಿಂಗ್. ಇದೇನು ಅಫೆನ್ಸ್ ಐತಿ ಸೆಕ್ಷನ್ 132 ಸಬ್ ಸೆಕ್ಷನ್ 1 ಆಫ್ CGST ಆ್ಯಕ್ಟ್.
ಇದ್ರೊಳಗೆ ನಾಟ್ ಓನ್ಲಿ 5 ವರ್ಷ ಶಿಕ್ಷೆ ಅಷ್ಟೇ ಅಲ್ಲ, ಅವ್ರ ಮ್ಯಾಗ ದಂಡನೂ ಐತಿ. ಎಷ್ಟಾಗ್ಬೋದು? ಅದು ನ್ಯಾಯಾಲಯಕ್ಕೆ ಬಿಟ್ಟಿದೆ. ಈ ಪ್ರಕರಣದಲ್ಲಿ ಬೇರೆ ಮತ್ತೆ ಯಾರು ಅದಾರ ಉಗ್ರದಾರ? ಅದ ಈಗ ಹಾರ್ಡ್ಲಿ ನಾವು ಈಗ ನೋಡಿದ ಪ್ರಕಾರ ಇವ ಮಾಸ್ಟರ್ ಮೈಂಡ್ ಅದಾನಂತ ಕಂಡು ಬಂದದ. ಅಲ್ದ ಒಂದು ವಾಸ್ಟ್ ನೆಟ್ವರ್ಕ್ ಐತ್ರಿ. ಇದು ಒಂದ್ ಮನುಷ್ಯದಿಂದ ಆಗು ಸಾಧ್ಯ ಇಲ್ಲ. ಎಷ್ಟೋ ಮಂದಿ ಇದ್ರೊಳಗೆ ಕೋ ಕಾನ್ಸ್ಪಿರೇಟರ್ಸ್ ಅದಾರ, ಬ್ರೋಕರ್ಸ್ ಅದಾರ, ಏಜೆಂಟ್ಸ್ ಅದಾರ. ಅಷ್ಟಲ್ಲ ಈ ಥರದ್ದು ಉಪಯೋಗ ತೊಗೊಂಡಿದ್ದವರು ಎಷ್ಟೋ ಮಂದಿ ಅದಾರ, ಬೆನಿಫಿಷಿಯರ್ ಅಂತಿರಲ್ಲ, ಅದು ರಗಡ್ ಮಂದಿ ಅದಾರ. ಯಾಕಂದ್ರೆ ಇವು ಏನ್ ತಗೊಂಡನು ಇದ್ರಕ್ಕಿಂತ ಹೆಚ್ಚಿಂದು ಎಷ್ಟೋ ಮಂದಿ ಅದ್ರೊಳಗೆ ಇನ್ವಾಲ್ವ್ ಅದಾರ. ಈಗ ಸಾಥ್ ಕೊಟ್ಟವ್ರು, ಇನ್ವಾಲ್ವ್ ಆದವರು, ಇದಕ್ಕೆ ಲಾಭ ತಗೊಂಡಲ್ಲ, ಅವ್ರ ಮೇಲೂ ಕ್ರಮ ಆಗತ್ತೆ ಹೆಂಗೆ ಸರಿ? ಹೌದು, 100% ಆಗ್ಬೋದು. ಅವರು ಅರೆಸ್ಟ್ ಆಗೋ ಚಾನ್ಸಸ್? ಹಾ, ಈಗ ಇವ್ರಿಗೆ ಇಂಟರೋಗೇಟ್ ಮಾಡೋದು ಈಗ ಸದ್ಯಕ್ಕಂತಂದ್ರೆ ಅವ್ರಿಗೆ ಇಂಟರೋಗೇಟ್ ಮಾಡಕ್ಕೆ ಅವ್ರದ್ದು ಕ್ಲಿಯರ್ ಮಾಡಿದೀವಿ ನಾವು. ಸೊ ಸ್ವಲ್ಪ ಡಿಜಿಟಲ್ ನಮ್ಗೆ ಇದು ಬೇಕು, ಎವಿಡೆನ್ಸ್ ಬೇಕು. ಅದೆಲ್ಲ ಅವ್ನ ಕಡೆ ಅದ. ಪಾಸ್ವರ್ಡ್ಸ್ ಅನ್ರಿ ಅದೆಲ್ಲ ಅವ್ನ ಕಡೆ ಅದ. ಸೊ ಅವನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಎಷ್ಟೋ ಮಂದಿದ ಹೆಸರು ಹೊರಗೆ ಬರ್ಬೋದು. ಸೊ ಇನ್ನೂ ಅರೆಸ್ಟ್ ಆಗಿದೆ. ಅರೆಸ್ಟ್ ಆಗಿದನ್ರಿ, ಜುಡಿಷಿಯಲ್ ಕಸ್ಟಡಿ ಒಳಗೆ ಅದನ್ರಿ. ಅದೇ ನಿಮ್ಗೆ ಈಗ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದನ್ರಿ ಅವ್ನು. ಹಾಂ, ಇಲ್ಲೇ ಇಂದಲ್ಗ ಜೈಲ್ ಒಳಗೆ 25th ಅವ್ರಿಗೆ ಇದು ಕೊಟ್ಟಿದ್ದಾರೆ, JC ಒಳಗೆ ಕೊಟ್ಟಾರ ಅವ್ರು. ಅಂದ್ರೆ ಅರೆಸ್ಟ್ ಆಗುತ್ತೆ ಫೆಬ್ರವರಿ 25th. 24th ಅವ್ರು ಬೆಂಗಳೂರು ಒಳಗೆ ಅರೆಸ್ಟ್ ಆದರು. ಟ್ರಾನ್ಸಿಟ್ ರಿಮಾಂಡ್ಲಿ ಬೆಳಗಾವಿ ತೊಗೊಂಬಂದ್ರು 25th. ಸೊ 4th JMFC ನ್ಯಾಯಾಲಯದವರು ನ್ಯಾಯಾಧೀಶರು ಅವರು ಇದು ಕೊಟ್ಟಾರೆ, JC ಕೊಟ್ಟಾರಿಲ್ಲ. ಈ ತನಿಖೆ GST ಅಧಿಕಾರಿಗಳು ಮಾಡ್ತಾರಾ? GST ಅಲ್ರಿ, ಇದು DGGI, ಡೈರೆಕ್ಟರೇಟ್ ಆಫ್ GST ಇಂಟೆಲಿಜೆನ್ಸ್ ಅಂತಾರೆ. DGGI ಹೌದು, ಇದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿನೇ ಐತ್ರಿ. ಅವ್ರು ತನಿಖೆ ಮಾಡ್ತಾರೆ, ಅವರ ಟ್ರ್ಯಾಕ್ ಮಾಡ್ತಾರೆ. ಅವ್ರ ಇಂಟೆಲಿಜೆನ್ಸ್ ಸೆಪರೇಟ್ ಇರ್ತೈತಿ. ಸ್ಟಾರ್ಟ್ ಟು ಎಂಡ್ ಅವರ ಇನ್ವೆಸ್ಟಿಗೇಟ್